ಬಟ್ ಆದರೆ ಒಂದು ಹೆಣ್ಮಗು ಅಂತ ಬಂದಾಗ ಅಥವಾ ಒಂದು ಗಂಡ ಈ ಥರ ರಿಯಾಕ್ಟ್ ಮಾಡಿದಾಗ ಒಂದು ಫ್ಯಾಮಿಲಿ ಮೇಲೆ ಮೊದಲನೇದಾಗಿ ಬರೋದೇ ನೋಡು ಹೆಂಡ್ತಿ ಬಂದಮೇಲೆ ಚೇಂಜ್ ಆಗಿಬಿಟ್ಟ ನನ್ನ ತಮ್ಮ ನನ್ನ ಮಗ ಅಂತ ಒಂದಷ್ಟು ಆರೋಪಗಳು ಕೇಳಿಬರುತ್ತೆ. ಹೆಂಗೆ ತೊಗೊಂಡ್ರಿ ನೀವು ಅದನ್ನು? ಇಲ್ಲ, ಫಸ್ಟ್ ಇದು ಯಾವುದೂ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ, ಐ ವಾಸ್ ಜಸ್ಟ್ ಇನ್ ಅ ಶಾಕ್ ಅವತ್ತು. ಆ್ಯಂಡ್ ತೊಗೊಳಕ್ಕೂ ಆಗ್ತಿಲ್ಲ ಇದು. ಏನಕ್ಕಂದರೆ ಅವತ್ತೆಲ್ಲ ಇವ್ರಿಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ. ದ್ಯಾಟ್ ಟೈಮ್ ನಮ್ಮ ಮನೆ ವಿಷಯ ಇದು, ನನ್ನ ಗಂಡನ ಮರ್ಯಾದೆ ಹೊರಗಡೆಗೆ. ಈವನ್ ನಮ್ಮ ಅಪ್ಪ ಅಮ್ಮನಿಗೆ ಮನೇಲಿ ಒಂಥರ ಈ ಥರ ಒಂದು ಸಮಸ್ಯೆ ಇದೆ, ಹಿಂಗೆ ಆಗ್ತಾ ಇದೆ 1-2 ತಿಂಗಳಿಂದ ನನಗೆ ಅನ್ನೋದು ಸಹಿತ ಯಾರಿಗೂ ಗೊತ್ತಿಲ್ಲ ಮನೇಲಿ. ನಮ್ಮ ತಂದೆಗೂ ಗೊತ್ತಿಲ್ಲ, ಏನೂ ಇಲ್ಲ. ಎವ್ರಿ ಟೈಮ್ ದೇ ಯೂಸ್ ಟು ಕಾಲ್ ಮೀ, ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀವಿ, ನೀವು ಹೇಗಿದ್ದೀರಾ ಅಷ್ಟೇ ಹೇಳಿಬಿಟ್ಟು ಅವರು ಏನು ಅಂದ್ಕೊಂಡಿದ್ರು, ಚೆನ್ನಾಗಿದ್ದಾಳೆ ನನ್ನ ಮಗಳು ಅಂತ ಅಂದ್ಕೊಂಡಿದ್ರು. ಸೊ ಈ ಇಶ್ಯೂಸ್ ಆಗಿ ಟಿ ವಿಯಲ್ಲಿ ಬರಬೇಕಾದ್ರೆ ಅವ್ರು ಹೇಗೆ ತೊಗೊತಾರೆ? ಸೊ ನನ್ನ ಮನೆ ಮರ್ಯಾದೆ ಅಂತ ಹೇಳಿಬಿಟ್ಟು ಸ್ವಂತ ತಂದೆಗೆ ಹೇಳ್ದಿಲ್ದಾಗ, ನನ್ನ ಟಿ ವಿಯಲ್ಲಿ ನೋಡಿದಾಗ ಎಂಟೈರ್ ಕರ್ನಾಟಕಕ್ಕೆ ಅದನ್ನ ಹರಾಜು ಹಾಕಿದಾಗ ಹೇಗಿರುತ್ತೆ? ಇಟ್ ವಾಸ್ ನಾಟ್ ಎಟ್ ಆಲ್ ಈಸಿ. ಇವಾಗವರೆಗೂ ಸಮಥಿಂಗ್ ವಿಚ್ ಕೆನಾಟ್ ಬಿ ಡೈಜೆಸ್ಟೆಡ್ ಅಂದರೆ ದಿಸ್ ಇಸ್ ದ ಇಶ್ಯೂ. ಬಟ್ ಏನು ಹೇಳೋಕ್ಕಾಗತ್ತೆ, ಅದನ್ನೇ ಹೇಳ್ತಾರೆ. ನನ್ನ ವ್ಯಕ್ತಿತ್ವ ಏನು, ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಇಷ್ಟರಲ್ಲೇ ಗೊತ್ತಾಗತ್ತಷ್ಟೇ. ವಾಟ್ ಐ ಕ್ಯಾನ್ ಸೇ. ಆದರೆ ಆ ವಿಡಿಯೋ ಮಾಡಿಬಿಟ್ಟಿದ್ದು ನಿಮ್ಮ ಸಿಸ್ಟರ್ ಅಂತ ಗೊತ್ತಾಗುತ್ತೆ ಸರ್. ಆದರೆ ಅಲ್ಲಿ ರೇಷನ್ ಅಂದರೆ ಕಮೆಂಟ್ಗಳಲ್ಲೂ ಕೂಡ ಅದೇ ಬರುತ್ತೆ. ಬರೀ ಒಂದು ರೇಷನ್, ಒಂದು ಸೆಲೆಬ್ರಿಟಿ ಮನೆ ಅಂತ ಬಂದಾಗ ಒಂದು ರೇಷನ್ ವಿಚಾರಕ್ಕೆ ನಿಜವಾಗ್ಲೂ ಜಗಳ ಆಗುತ್ತಾ ಅಂತ ಜನ ಥಿಂಕ್ ಮಾಡೋದು. ಏನಾಗುತ್ತೆ ಅಂದರೆ ಇವಾಗ ಹೊಸದಾಗಿ ಬಂದಿರೋದು ಇವಳಿಗೆ ಏನೂ ಗೊತ್ತಿಲ್ಲ. ಆ್ಯಂಡ್ ಶಿ ವಾಂಟ್ಸ್ ಟು ಕೀಪ್ ಮೀ ವೆರಿ ಹ್ಯಾಪಿ ಆ್ಯಂಡ್ ಶಿ ನೋಸ್ ವಾಟ್ ಟು ಡೂ ಫಾರ್ ಹಿಮ್. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಬ್ಲ್ಯಾಕ್ ಕಾಫಿ ಇರಬೇಕು, ಡ್ರೈ ಫ್ರೂಟ್ಸ್ ಇರಬೇಕು, ಆಮೇಲೆ ನನಗೆ ಪ್ರತಿಯೊಂದು ರೊಟೀನ್ ಕರೆಕ್ಟಾಗಿರಬೇಕು, ಚಿಕನ್ ಇರಬೇಕು. ಒಂದು ದಿವಸ ಅದನ್ನು ಹಾಳು ಮಾಡಿದಾಗ ಓಕೆ ಫೈನ್, 2ನೇ ದಿವಸ ಹಾಳು ಮಾಡಿದಾಗಲೂ ಓಕೆ ಫೈನ್, 3ನೇ ದಿವಸ ಪಾಪ ಇವಳೆಲ್ಲಾನು ತೊಗೊಂಬಂದಲ್ಲಿ ಇಟ್ಟಿದ್ದಾಗ ಅದನ್ನು ಹಾಳು ಮಾಡೋಕ್ಕೆ ಹೋದಾಗ ಆಬ್ವಿಯಸ್ಲಿ ನೀವೇನು ಮಾಡ್ತೀರಿ, ರಿಯಾಕ್ಟ್ ಮಾಡ್ತೀರಿ. ಒಂದು ಕಿಚನ್ಗೆ ಹೋಗ್ಬಿಟ್ಟು ಏನು ರಿಯಾಕ್ಟ್ ಮಾಡೋಕ್ಕಾಗುತ್ತೆ? ಮುಟ್ಟಬೇಡ ಅಂತ ಹೇಳಿದಷ್ಟೇ. ಇನ್ನೊಂದೇನು ಅಂದರೆ, ತಿನ್ನೋ ವಸ್ತುನ ನೀನು ತಿನ್ಬೋದು, ತಿಂದ್ಬಿಟ್ಟು ಸುಮ್ಮನೆ ಇದ್ಬಿಡು. ಅದನ್ನು ತೊಗೊಂಡೋಗಿ ನೀನು ಹೊರಗಡೆ ಬಿಸಾಕೋದು, ವೆಸಲ್ಗೆ ಚೆಲ್ಲೋದು, ಪ್ರತಿಯೊಂದು ಪ್ರಾವಿಷನ್ಸ್ನ ಹಾಳು ಮಾಡೋದು, ಆ ಟ್ರೋಮಾಗಳು ನಾವು ತೊಗೊಂಡಿದ್ದೀವಿ. ಆ್ಯಂಡ್ ಶಿ ಯೂಸ್ ಟು ಸಪೋರ್ಟ್ ಮೀ. ಇಲ್ಲ ನೀವೇನು ಮಾತಾಡಬೇಡಿ, ನೀವು ಸುಮ್ಮನೆ ಇರಿ. ಈ ರೀತಿ ಇರಬೇಕಾದ್ರೆ ನಾವು ಸುಮ್ಮನೆ ಇರ್ತಿದ್ವಿ. ಅಟ್ ಒನ್ ಟೈಮ್ ಇದು 3ನೇ ಸರಿ ನಿಮಗೆ ಅಟೆಂಪ್ಟ್ ಆದಾಗ ಏನು ಮಾಡ್ತೀರಿ? ದಟ್ ಇಸ್ ದ ವೇರ್ ಶಿ ಟುಕ್ ಅ ವಾಯ್ಸ್, ಮುಟ್ಟಬೇಡ. ಆ್ಯಂಡ್ ಇವಳಿಗೆ ಅದು ಜಗಳ ಬರೋದೇ ಇಲ್ಲ ಇವಳಿಗೆ. ಆ್ಯಂಡ್ ದ ವೆರಿ ಫಸ್ಟ್ ಟೈಮ್, ಈವನ್ ಟಿಲ್ ಟುಡೇ ಐ ಕೀಪ್ ಆನ್ ಪುಲಿಂಗ್ ಹರ್ ಲೆಗ್. ನೀನು ಯಾವತ್ತು ಕಿರ್ಚಾಡೋದಲ್ಲ ಬಂದರೆ, ನೀನು ಯಾಕೆ ಅಷ್ಟರ ಕಿರ್ಚಾಡ್ಬಿಟ್ಟು? ಇಲ್ಲ, ನೀವು ತಿನ್ನೋ ವಸ್ತುಗಳು ತುಂಬ ಬಿಸಾಕ್ತಾಯಿದ್ರು, ನನಗೆ ಅದು ಇಷ್ಟ ಆಗ್ತಿರಲಿಲ್ಲ. ಯಾಕಂದರೆ ತಂದಿಟ್ಟಿರೋದನ್ನೆಲ್ಲ ಬಿಸಾಕೋದು ಅಂದಾಗ ಅನ್ನಕ್ಕೆ ನೀನು ಮರ್ಯಾದನೆ ಕೊಡ್ತಾಯಿಲ್ಲ. ನೀನು ಆ ಅನ್ನ ದುಡಿಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಹೊರಗಡೆ ಜನಗಳಿಗೆ ಅನ್ನ ಸಿಕ್ಕಿಲ್ಲ ಅಂದಾಗ ಅವರು ಪಟ್ಟಿರೋ ಕಷ್ಟಗಳು ನಾವು ನೋಡಿದ್ದೀವಿ. ಇಂಡಸ್ಟ್ರಿಲೂ ಅಷ್ಟೇ, ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಕೆಲವ್ರಿಗೆಲ್ಲ ಸಿಗೋವಂಥ ಊಟಗಳು ನಾವು ನೋಡಿದ್ದೀವಿ, ಹೆಂಗೆ ಸಿಗ್ತಾಯಿದೆ ಅಂದ್ಬಿಟ್ಟು. ಸೊ ಅದೆಲ್ಲ ನೋಡಿದಾಗ ನಾವು ಆ ಕಷ್ಟ ನೋಡಿರ್ತೀವಿ. ಆ ಕಷ್ಟ ನೋಡಿರೋರು ನೀವುಗಳು ಹಿಂಗೆ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಎಂತೊಳಗಾದ್ರೂ ಅದೊಂದು ರೆಸ್ಪಾನ್ಸ್ ಇರುತ್ತಲ್ವ ಮಾತಾಡಬೇಕು ಅನ್ನೋದನ್ನು. ಇಮಿಡಿಯೇಟಾಗಿ ಹೋಗಿದ ತಕ್ಷಣ ಕಿಚನ್ ಎಲ್ಲ ತೆಗೆದು ಬಿಸಾಕೋದು. ಹೆಂಗೆ ತಗೋತೀರ ನೀವು? ಅದರಲ್ಲಿ ತಿನ್ನೋ ಕೊಡಬಾರ್ದು ಅನ್ನೋ ಉದ್ದೇಶ ಇಲ್ಲ. ದಿಸ್ ಇಸ್ ವೆರಿ ಕ್ಲಿಯರ್. ಯಾಕಂದ್ರೆ ತುಂಬಾ ಜನ ಹಂಗೆ ಅನ್ಕೊಂಡಿದ್ದು, ಏನಪ್ಪಾ ಇದು ಗೋಡಂಬಿ ಅಂದ್ರೆ ಇವ್ರು ತಿನ್ನಕ್ ಕೊಡ್ತಾ ಇಲ್ಲ, ಪಾಪ ಇವ್ರ ಮೇಲೆ ಅದು ಒಂಥರ. ಇಲ್ಲ ಅದೇ ಇಲ್ವಾ. ಇವಾಗ ನನಗೆ ಅಂತ ಅವಳು ಪಾಪ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿರ್ತಾಳೆ. ಆ ಪ್ರಿಪೇರ್ ಮಾಡಿರೋದು ಬಂದು ಏಕಾಏಕಿ ಮನೆ ಒಳಗೆ ನುಗ್ಗಿದ ತಕ್ಷಣ ನಾವೆಲ್ಲ ಒಳಗಡೆ ಕೂತಿರ್ತೀವಿ, ಆ ಕಡೆ ಹೋಗಿ ಕೂತಿರ್ತೀವಿ, ಒಳಗಡೆ ಊಟೆಲ್ಲ ಬಿಸಾಕ್ಬಿಟ್ಟು ಬಂದ್ಬಿಟ್ರೆ. ಅಂಡ್ ಇನ್ನೊಂದು ಹೇಳ್ತೀನಿ, ನೀವು ನೋಡಿರೋದು ಬಂದ್ಬಿಟ್ಟು ಇಟ್ಸ್ ಜಸ್ಟ್ ಅನ್ 30 seconds ಕ್ಲಿಪ್ ನೋಡಿರ್ಬೋದು. ಬಟ್ ಅವರು ನಮ್ಮನ್ನ ಟ್ರಿಗರ್ ಮಾಡಕ್ಕೆ ಅಂಡ್ ದೇ ವೇರ್ ಆಲ್ರೆಡಿ ಪ್ರಿಪೇರ್ಡ್. ದೇ ವಾಂಟ್ ದ ಏನಾದರೂ ಕ್ಲಿಪ್ ಬೇಕು, ಹೊರಗಡೆಗೆ ಹೋಗಿ ಹೆಸರು ಹಾಳು ಮಾಡಬೇಕು, ನೆಗೆಟಿವ್ ಮಾಡಕ್ಕೆ. ಸೊ ಅವ್ರು ಎಷ್ಟು ದಿನದಿಂದ ಪ್ರಯತ್ನ ಮಾಡಿದ್ದಾರೆ, ನಮ್ಗೆ ಎಷ್ಟು ದಿನದಿಂದ ಟಾರ್ಚರ್ ಕೊಟ್ಟಿದ್ದಾರೆ ಆ ಥರ ಟ್ರಿಗರ್ ಆಗಕ್ಕೆ ಅಂತ. ಆ್ಯಂಡ್ ಅದು ಅವ್ರ ವಿಡಿಯೋ ಹಾಕಿರೋದು ಇಸ್ ಜಸ್ಟ್ ಅ ಬೇಸ್ಲೆಸ್ ವಿಡಿಯೋ. ಸುಮ್ಮನೆ ಹೊರಗಡೆಗೆ ಹಾಕಬೇಕು, ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಹೇಳಿ ಹಾಕಿರೋ ವಿಡಿಯೋ ಅದು. ಬಟ್ ಜಗಳ ಇದ್ದಿದ್ದೇ ಬೇರೆ ವಿಷಯಕ್ಕೆ. ಅಲ್ಲಿ ಇವಾಗ ಬಂದಿದ್ದು ಬೇರೆ ವಿಷಯ ಅದು, ಬಟ್ ವಿಡಿಯೋ ಇರೋದು ಕಂಪ್ಲೀಟ್ಲಿ ಬೇರೆ ವಿಷಯಕ್ಕೆ. ಆ್ಯಂಡ್ ಅದು ಅಷ್ಟು ಅವರೆಲ್ಲ ಹೊರಗಡೆಗೆ ಬಿಸಾಕಿದ್ದಾಗಲಿ, ಬಂದು ಹಿಂಸೆ ಕೊಟ್ಟಿದ್ದು, ಹೊಡೆದಿದ್ದು ಎಲ್ಲ ಮಾಡಿದ್ದು ಜಸ್ಟ್ ಬಿಕಾಸ್ ನಾವು ರೇಸ್ ಆಗಬೇಕು ಅವ್ರ ಮೇಲೆ. ಸೊ ದೇ ವಾಂಟ್ ಟು FIR ಫೈಲ್ ಮಾಡಿ ನಮ್ಮ ಮೇಲೆ ದೇ ಹ್ಯಾವ್ ಟು ಸೆಂಡ್ ಹಿಮ್ ಟು ದ ಜೈಲ್. ಈ ಪ್ರೋಸೆಸ್ ನಡೀಬೇಕು ಅಂತ ದೇ ಟ್ರಿಗರ್ಡ್ ಅಸ್ ಟೂ ಮಚ್ ಆ್ಯಂಡ್ ಟಾರ್ಚರ್ಡ್ ಅಸ್. ನಾವು ಯಾವತ್ತೂ ಹೋಗಲಿಲ್ಲ,
ಯಾವತ್ತೂ ಹೋಗ್ಲಿಲ್ಲ. ಬಟ್ ಅವ್ರು ಜನ ಇವಾಗ ಏನು ವಾಟ್ ದಿ ಸಿ ಪಾಪ ಅವರು ಅದ್ರ ಮೇಲೆ ರಿಯಾಕ್ಟ್ ಆಗ್ತಾರೆ. ಬಿಕಾಸ್ ಇಲ್ಲೇನು ನಡೆದಿದೆ, ಏನು ಎಕ್ಸಾಕ್ಟಾಗಿ ಆಗಿದೆ ನಮಗೆ ಮಾತ್ರ ಗೊತ್ತು. ಎಕ್ಸಾಕ್ಟ್ಲಿ, ವೆರಿ ವಾಟ್ ವಿ ಹ್ಯಾವ್ ಫೇಸ್ ನಮ್ಗೆ ಮಾತ್ರ ಗೊತ್ತಿರುತ್ತೆ. ಸೊ 30 seconds ಪಾಪ ಅವ್ರು ಏನು ನೋಡಿರ್ತಾರೆ ಅದ್ರ ಮೇಲೆ ಅವ್ರು ಜಡ್ಜ್ ಮಾಡ್ತಾರೆ ಅಷ್ಟೇ. ಸೊ ಅದು ಬಂದ್ಬಿಟ್ಟು ಇಟ್ಸ್ ಪೂರ್ತಿ ಬೇಸ್ಲೆಸ್ ವಿಡಿಯೋ ಅದಷ್ಟೇ. ಆ್ಯಂಡ್ ಊಟ ತಿಂಡಿಗೆಲ್ಲ ನಾವೇ ಕೂತ್ಕೊಂಡು ಎಷ್ಟು ಸತಿ ಅದೇ ವಿಷಯಕ್ಕೆ ಕಾಮಿಡಿ ಮಾಡ್ಕೊಂಡು ನಕ್ಕಿದೀವಿ ಗೊತ್ತಾ. ಬಿಕಾಸ್ ಅದಲ್ವೇ ಅಲ್ಲ, ಅದೂ ಅದ್ರಲ್ಲಿ ಹೇಗೆ ಬೇಕೋ ಅವ್ರಿಗೆ ಮಾತ್ರ ಮಾಡಿಕೊಂಡು ಎಡಿಟ್ ಮಾಡಿ ಕಳಿಸಿರೋ ವಿಡಿಯೋ ಅದು ಹೊರಗಡೆಗೆ. ಸೊ ಇಶ್ಯೂನೇ ಬೇರೆ ಇಶ್ಯೂ ಇದ್ದಿದ್ದು. ಯಾ, ಆದ್ರೆ ಮಾನಸ್ ಅವ್ರು ನೋಡಿದಾಗ ಅದ್ರಲ್ಲಿ ಕಿರ್ಚಾ ಇದಾರ ಸರ್, ಇಷ್ಟು ಸೈಲೆಂಟ್ ಆಗಿದ್ದಾರೆ ಇವರು. ಇಲ್ಲ ಅವರು ನಿಮ್ಗೆ ಅಷ್ಟೇ ಕೊಟ್ಟಿರೋದು, ಅವರು ಕೊಟ್ಟಿಲ್ಲ, ಅವರು ಫುಲ್ ಕೊಟ್ಟಿಲ್ಲ ವಿಡಿಯೋ. ಆ್ಯಂಡ್ ನನ್ನ ಆ ಲೆವೆಲ್ಗೆ ಟ್ರಿಗರ್ ಮಾಡೋಕ್ಕೆ ಅವ್ರ ಹತ್ರ 3 ತಿಂಗಳು ನನ್ನ ಮದುವೆ ಆದಾಗಿಂದನೂ ತುಂಬ ಪ್ರಯತ್ನ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ಐ ಹ್ಯಾವ್ ರೇಸ್ಡ್ ಮೈ ವಾಯ್ಸ್. ಬಿಕಾಸ್ ಎಂಥವ್ರಿಗೆ ಆದ್ರೂ ಎಷ್ಟೇ ಒಳ್ಳೆಯವರಾಗಿದ್ರು ಎಲ್ಲರಿಗೂ ಒಂದು ಲಿಮಿಟ್ ಅಂತ ಇರುತ್ತೆ. ಒಂದು ಗ್ಲಾಸಲ್ಲಿ ಎಷ್ಟು ನೀರು ತುಂಬ್ಸೋಕ್ಕಾಗತ್ತೆ ಅಷ್ಟೇ ತುಂಬ್ಸೋಕ್ಕೆ ಸಾಧ್ಯ. ಅದ್ರ ಮೇಲಾದರೆ ಎನಿಥಿಂಗ್ ಓವರ್ಫ್ಲೋ ಆಗೇ ಆಗುತ್ತೆ. ಸೊ ದ ಸೇಮ್ ವೇ ಇಟ್ ವಾಸ್. ಸೊ ಅಷ್ಟು ದಿನದಲ್ಲಿ ಬಂದಿದ್ದು ನನಗೆ ಹೊಡೆದಾಗೂ ಐ ಹ್ಯಾವ್ ನಾಟ್ ರಿಯಾಕ್ಟೆಡ್. ಬ್ರೂಟಲ್, ಅದು ಎಷ್ಟು ಸಿವಿಯರಾಗಿ ಇದಾಗಿತ್ತು ಅಂದರೆ ಐ ಹ್ಯಾವ್ ನಾಟ್ ರಿಯಾಕ್ಟೆಡ್ ಆನ್ ದಟ್ ಡೇ ಆಲ್ಸೋ. ಬಟ್ ದಿಸ್ ವಾಸ್ ಅಗೇನ್ ಪ್ಲ್ಯಾಂಡ್. ಏನಕ್ಕಂದರೆ ಬೇಕವ್ರಿಗೆ ಏನಾದರೂ ಹೊರಗಡೆಗೆ ಕಳ್ಸೋಕ್ಕೆ, ಹೊರಗಡೆಗೆ ಹಾಕಕ್ಕೆ ದೇ ವಾಂಟೆಡ್ ಸಮಥಿಂಗ್. ಸೊ ದಿಸ್ ವಾಸ್ ಅಗೇನ್ ಮತ್ತೆ ಪ್ಲ್ಯಾನ್ ಆಗಿದ್ದು ಮಾಡೋಕ್ಕೆ. ಓಕೆ, ಬಟ್ ಅದ್ರ ನಿಮ್ಮ ಮೇಲೂ ಒಂದು ಬರುತ್ತೆ ಸರ್ ಒಂದಷ್ಟು ಕಮೆಂಟ್ಸು. ಅಂದರೆ ಸ್ವಂತ ಅಕ್ಕಂಗೆ ಹೆಂಡ್ತಿ ಬಂದ ತಕ್ಷಣ ಚೇಂಜ್ ಆಗಿಬಿಟ್ರು. 1 ತಿಂಗಳು 2 ತಿಂಗಳು ಯಾರು ಚೇಂಜ್ ಆಗ್ತಾರೆ ಮೇಡಮ್? ಯಾರ್ಯಾರು ಚೇಂಜ್ ಆಗಲ್ಲ. ಆ್ಯಂಡ್ ಅದೇ ಹೇಳ್ತಿಲ್ವಾ, ಒಡ ಹುಟ್ಟಿದವ್ರು, ಹುಟ್ಟಿದಾಗಿನಿಂದ ಜೊತೆಲಿರೋರು, ಮದುವೆ ಆದಾಗಿನಿಂದ ಜೊತೆಲಿರೋರು, ಅವ್ರು ಮದುವೆ ಆಗಿ ಅಲ್ಲಿ ಅವ್ರ ಅತ್ತೆ ಮನೇಲಿದ್ರಂತ ಇಲ್ಲ, ಎಲ್ಲ ಜೊತೆಲೇ ಇದ್ದವರು. ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಅವ್ರ ಮಕ್ಕಳು ನಾವು ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಯಾರ್ಯಾರಿಗೂ ನಾವು ಇಷ್ಟು ದಿವಸ ನಾವು ಪ್ರಾಬ್ಲಮ್ ಆಗಿರಲಿಲ್ಲ. ಆ್ಯಂಡ್ ನೀವು ನಂಬಲ್ಲ, ಇಡೀ ಅಪಾರ್ಟ್ಮೆಂಟ್ ಅವರೇ ಶಾಕ್ ಆಗಿದ್ದಾರೆ. ರಂಜಿತ್ ಅಂದರೆ ಈ ಮನೆಗೆ ಆ ಗೌರವ ಇತ್ತು. ಆಮೇಲೆ ಅಕ್ಕ ತಂಗಿರೋದ್ರಿಂದ ಎಲ್ಲೂ ಬಿಟ್ಟು ಹೋಗ್ತಿರ್ಲಿಲ್ಲ. ಎಲ್ಲೇ ಹೋಗ್ಬೇಕು ಅಂತ ಜೊತೆಲೇ ಕರ್ಕೊಂಡು ಹೋಗೋದು, ಜೊತೆಲೇ ಕರ್ಕೊಂಬರೋದು. ಇಡೀ ನಮ್ಮ ಸಂಬಂಧಿಕರೇ ಹೇಳ್ತಾರೆ, ಯಾವಾಗಲೂ ಜೊತೆಲೇ ಕರ್ಕೊಂಡೋಗಿ ಜೊತೆಲೇ ಕರ್ಕೊಂಬರ್ತಿದ್ದು, ಈ ನಿಮ್ಮ ಅಮ್ಮ ಹೇಳ್ಕೊಟ್ಟಿರೋಂಥದ್ದು ಅದಂಗೆ ಮಾಡ್ತಿದ್ವಿ ನಾವು. ಆ್ಯಂಡ್ ಇವತ್ತು 1 ತಿಂಗಳಿಗೆ 2 ತಿಂಗಳಿಗೆಲ್ಲ ನಿಮಗೆ ಒಂದು ಸ್ಪಾರ್ಕ್ ಶುರುವಾಗಲ್ಲ. ಆ್ಯಂಡ್ ಅದು ವೆರಿ ಲಾಂಗ್ ಟೈಮಿಂದ ಇರಬೇಕು. ಇವಾಗ ನಾನು ಬಂದು ಮೀಡಿಯಾ ಮುಂದೆ ಕೂತಿದ್ದಿದ್ರೆ, ನಾನು ವೀಡಿಯೋಸ್ ಕೊಟ್ಟಿದ್ದಿದ್ರೆ, ಎಸ್ ನೀವು ಹೇಳಿದ್ರೆ ಒಂದು ಕರೆಕ್ಟ್ ಆಯಿತು, ಹೆಂಡತಿ ಬಂದಿದ ತಕ್ಷಣ ಏನೋ ಮಾಡಿದಾನಪ್ಪ ಇವ್ನು ಬಂದು ವೀಡಿಯೋ ಕೊಡ್ತಾವನೆ. ಹಂಗೆ ಕೊಟ್ಟಿಲ್ಲ. ಬಂದು ಕೂತ್ಕೊಂಡ್ರು, ಅವರೇ ವೀಡಿಯೋ ಮಾಡಿದ್ರು. ಯಾರು ವೀಡಿಯೋ ಮಾಡಿದ್ದಾರೆ, ಯಾವ ಕಡೆಯಿಂದ ವೀಡಿಯೋ ಮಾಡಿದ್ದಾರೆ ಎಲ್ರಿಗೂ ಗೊತ್ತು. ಆ್ಯಂಡ್ ಮನೆಯೊಳಗೆ ವೀಡಿಯೋ ಮಾಡಿರೋದು, ಇದು ಹೊರಗಡೆದು ಅಲ್ಲ. ಇದು ಮನೆಯೊಳಗೆ ಇರೋರಿಗೆ ಯಾರಿಗಿರುತ್ತೆ ಹಕ್ಕು? ಹೌದು, ಅಕ್ಕಂದಿರು ಇರ್ತಾರೆ, ಅವ್ರು ಓಡಾಡ್ತಿರ್ತಾರೆ. ಈ ಥರ ಓಡಾಡಿರೋ ವೀಡಿಯೋಗಳು ಹೆಂಗೆ ಬರ್ತಾ ಇದೆ? ಎಲ್ಲ ಕಡೆನೂ ನೋಡಬೇಕಲ್ಲ, ಒಂದೇ ಕಡೆ ನೋಡೋಕ್ಕಾಗಲ್ಲ. ಆ್ಯಂಡ್ ಇವಾಗ ನಾವು ಮದುವೆ ಆಗ್ತಿದ್ದೀವಿ ಅನ್ಬೇಕಾರೆ, ಇವಾಗ ನಾನು ಇಷ್ಟು ದಿವಸ ನಾನು ಇಂಡಸ್ಟ್ರಿ ಇದ್ದಿದ್ದು ಬೇರೆ ಥರನೇ. ನಮ್ಮ ಕೆಲಸ ಆಯಿತು, ನಾವಾಯಿತು, ಮುಗಿಸ್ಕೊಂಡು ಬಂದ್ವು, ಅಷ್ಟೇ ಮುಗೀತು ನಮ್ಮ ಕೆಲಸ. ಬಿಗ್ ಬಾಸ್ ಮನೇಲಿ ಇದ್ದಾಗಲೂ ಅಷ್ಟೇ, ನಾನು ಒಂದು ಒಳ್ಳೆ ಕಾಸ್ಗೆ ನಾನು ಪ್ರೈಸ್ ಆಗಿನ ಅಷ್ಟೇ, ಬಿಟ್ಟರೆ ಬೇರೆ ಯಾವುದಕ್ಕೂ ಅಲ್ಲ. ಹೊರಗಡೆ ಬಂದಿದ್ದು ಅಷ್ಟೇ. ಇವಾಗ ಮದುವೆ ಆಗ್ಬೇಕಾದ್ರೂ ನಾವೇನು ಸುಮ್ಮನೆ ಓಡೋಗಿ ಮದುವೆ ಆಗಿಲ್ಲ. ಎಲ್ಲರ ಮುಂದೆ ಆರಾಮಾಗಿ ಮದುವೆ ಆಗಿದ್ದೀವಿ, ಎಲ್ಲ 2 ಫ್ಯಾಮಿಲಿ ಒಪ್ಪಿಸಿ ಮದುವೆ ಆಗಿದ್ದೀವಿ. ಹಂಗಿರ್ಬೇಕಾದ್ರೆ 1 ತಿಂಗಳಿಗೆ 2 ತಿಂಗಳಿಗೆ ಅಕ್ಕಂದ್ರನ್ನ ಬಿಟ್ಬಿಟ್ಟ ಅಂದರೆ ಹೆಂಗಾಗ್ಬಿಡುತ್ತೆ? ಅದಕ್ಕೆ 2 ಕಡೆನೂ ನೋಡಬೇಕು. ಒಂದು ಕಮೆಂಟ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ಅದನ್ನೇ ಯೋಚನೆ ಮಾಡಬೇಕು. ನಮ್ಮ ಮನೇಲಿ ನಡೆಯುತ್ತಾ ಇರೋಲ್ವಾ ಅದೇ ಥರ ಸೇಮ್ ಎಲ್ಲ ಆಗಿದೆ. 2 ಕಡೆನೂ ನಾವು ನೋಡಬೇಕಲ್ವಾ. ಇವಾಗ ಅವ್ರಿಗೂ ಗೊತ್ತಿರುತ್ತೆ ಅವ್ರ ಮೇಲೆ ಏನು ತಪ್ಪುಗಳಾಗ್ತಾ ಇದೆ ನಿಮಗೆ. ಆ ತಪ್ಪುಗಳು ಈ ಕಡೆನೂ ಜಡ್ಜ್ ಮಾಡಿ ನೋಡಲಿ. ಸೆಲೆಬ್ರಿಟಿ ಅಂದಾಗ ಅವ್ರದ್ದು ಒಂದು ಫ್ಯಾಮಿಲಿ ಅಂತ ಇರುತ್ತೆ, ಅವ್ರ ಮನುಷ್ಯರೇ, ಅವರೇನು ದೇವ್ರುಗಳಲ್ಲ. ಸೊ ಆಬ್ವಿಯಸ್ಲಿ ನೋಡಬೇಕು. ಇಲ್ಲ ಏನೋ ಒಂದು ಆಗಿರುತ್ತೆ. ಇಷ್ಟು ದಿವಸ ಇಲ್ದಿರೋದು ರಂಜಿತ್ ಹೆಂಗೆ ಬಂತು? ಇಷ್ಟು ದಿವಸ ಜನಗಳನ್ನ ನೋಡ್ಕೊಂಬಂದಿರಲ್ಲ, ಅಷ್ಟೇ ಪ್ರೀತಿ ಕೊಟ್ಟಿದ್ದಾರಲ್ವ. ಸೊ ಅಲ್ಲಿ ಜಡ್ಜ್ ಮಾಡಬೇಕಷ್ಟೇ.